ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಕಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಚನ್ನಸೋಮೇಶ್ವರ ಸ್ವಾಮಿಯವರ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. 12 ದಿನಗಳ ಕಾಲ ನಡೆಯುವ ಈ ಬ್ರಹ್ಮ ರಥೋತ್ಸವ ಸಂಭ್ರಮವು ಪ್ರತಿದಿನವೂ ಒಂದೊಂದು ಕಾರ್ಯಕ್ರಮ ನೆರವೇರುವುದರಂತೆ ಇಂದು ಹೂವಿನಿಂದ ಕಂಗೊಳಿಸುತ್ತಿತ್ತು. ಸ್ವಾಮಿಯ ರಥಕ್ಕೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ನೇತೃತ್ವದಲ್ಲಿ ಚಾಲನೆ ನೀಡಿದರು. ಇನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭಾಗಿಯಾಗಿದ್ದು, ವಿಶೇಷ ದೇವಸ್ಥಾನದ ಅರ್ಚಕರು, ಆಡಳಿತ ಮಂಡಳಿ ಹಾಗೂ ಗ್ರಾಮದ ಜನರು ಭಾಗಿಯಾಗಿ ಸ್ವಾಮಿಯ ಭಕ್ತಿಯಿಂದ ಮಿಂದೆದ್ದಿದ್ದರು. ಅಲ್ಲಿಂದಲೇ ತಮ್ಮ ಅಮೃತ ಹಸ್ತಗಳನ್ನ ಬಾಳೆಹಣ್ಣನ್ನ ಸಮರ್ಪಿಸಿ ಹತ್ತಿರ ತೇರಿನ ಹತ್ತಿರ ಚಕ್ರಗಳ ಬಳಿ ಯಾರು ಬರಬೇಡಿ, ಕಡ್ಡಾಯವಾಗಿ ಬರಬೇಡಿ. ಇವತ್ತಿನ ದಿನ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಅಲಕಾಪುರ ಗ್ರಾಮದಲ್ಲಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನೆರವೇರಿದೆ. ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿತು. ಸಾವಿರಾರು ಜನ ಭಕ್ತಾದಿಗಳು ಕೂಡ ಸುತ್ತಮುತ್ತಲ ಗ್ರಾಮದಿಂದ ಮತ್ತು ದೂರದ ಊರುಗಳಿಂದಲೂ ಕೂಡ ಬಂದು ಇವತ್ತು ದೇವರ ದರ್ಶನವನ್ನು ಮಾಡಿದ್ದಾರೆ. ಚನ್ನಸೋಮೇಶ್ವರ ಅಂತಂದರೆ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ. ಸುಮಾರು 600-700 ವರ್ಷಗಳ ಹಿಂದಿನ ದೇವಸ್ಥಾನ ಇದು. ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಈ ಒಂದು ಜಾತ್ರಾ ಮಹೋತ್ಸವ ನಡ್ಕೊತಾರೆ. ದನಗಳ ಜಾತ್ರೆ ಮೊನ್ನೆ ಕೂಡ ಜನಗಳ ಜಾತ್ರೆ ಆಯಿತು. ವರ್ಷ ದನಗಳ ಜಾತ್ರೆ ಆಗುತ್ತೆ, ಬ್ರಹ್ಮ ರಥೋತ್ಸವ ಆಗುತ್ತೆ. ಅದಕ್ಕೆ ಎಲ್ಲ ರಾಜಕಾರಣಿಗಳಿರ್ಬೋದು, ಬೇರೆ ಬೇರೆ ಪ್ರಮುಖರು ಇರ್ಬೋದು, ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬ್ರಹ್ಮ ರಥೋತ್ಸವಕ್ಕೆ ವರ್ಷ ಕೂಡ ಆಗಮಿಸ್ತಾರೆ. ಈ ವರ್ಷವೂ ಕೂಡ ನಮ್ಮ ಅರಣ್ಯ ಮಂತ್ರಿಗಳು ಕೂಡ ಈ ವರ್ಷ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೂಡ ಹೋಗಿದ್ದಾರೆ. ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಇವತ್ತು ನಡೆದಿದೆ. ಇವತ್ತಿನ ದಿನ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಅಲಕಾಪುರ ಗ್ರಾಮದಲ್ಲಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನೆರವೇರಿದೆ. ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿತು. ಸಾವಿರಾರು ಜನ ಭಕ್ತಾದಿಗಳು ಕೂಡ ಸುತ್ತಮುತ್ತಲ ಗ್ರಾಮದಿಂದ ಮತ್ತು ದೂರದ ಊರುಗಳಿಂದಲೂ ಕೂಡ ಬಂದು ಇವತ್ತು ದೇವರ ದರ್ಶನವನ್ನು ಮಾಡಿದ್ದಾರೆ. ಚನ್ನಸೋಮೇಶ್ವರ ಅಂತಂದರೆ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ. ಸುಮಾರು 600-700 ವರ್ಷಗಳ ಹಿಂದಿನ ದೇವಸ್ಥಾನ ಇದು. ಅದಕ್ಕೋಸ್ಕರನೇ